ಸಿದ್ದರಾಮಯ್ಯನವರು ನನ್ನ ರಾಜೀನಾಮೆನ ಕೇಳ್ತಿದ್ದಾರೆ. ಸಿದ್ದರಾಮಯ್ಯನ ಮೆಚ್ಚಿಸಲು ನಾನು ರಾಜೀನಾಮೆ ಕೊಡಬೇಕಾ ಅಂತ ಕುಮಾರಸ್ವಾಮಿಯವರು ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾನು ತಪ್ಪು ಮಾಡಿಲ್ಲ ಅಂದ ಮೇಲೆ ಯಾಕೆ ರಾಜೀನಾಮೆ ಕೊಡ್ಲಿ? ಸುಳ್ಳು ಹೇಳ್ತಿರೋದು ನಾನಲ್ಲ, ಸಿಎಂ ಸಿದ್ದರಾಮಯ್ಯ ಅಂತ ಎಚ್ ಡಿ ಕುಮಾರಸ್ವಾಮಿಯವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾನು ದೇವರಿಗೆ ಹೆದರ್ಕೊಂಡು ಜೀವನ ಮಾಡ್ತಿರೋರು, ನನಗೂ ಸಿದ್ದರಾಮಯ್ಯಗೂ ಇರುವ ವ್ಯತ್ಯಾಸ ಇಷ್ಟೇ ಅಂತ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ನನ್ನ ಹೋರಾಟ ಯಾವ ಕಾರಣಕ್ಕೂ ಕುಗ್ಸೋಕ್ಕಾಗಲ್ಲ. ನಾನು ಹೋರಾಟ ಮಾಡಿರೋದು ಏಕಾಂಗಿಯಾಗೆ ಹೋರಾಟ ಮಾಡ್ಕೊಂಬಂದಿದ್ದೇನೆ. ನಾಡಿನ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ನನ್ನ ಜನ ಏನಿದ್ದಾರೆ, ಆ ಜನಗಳ ವಿಶ್ವಾಸ ನನಗಿರೋದ್ರಿಂದಲೇ ಏಕಾಂಗಿಯಾಗಿ ಎದುರಿಸ್ತಾ ಇದ್ದೀನಿ. ನಾನು ಯಾರ ರಕ್ಷಣೆ ಪಡಿತಾ ಇಲ್ಲ ಇವ್ರ ಥರ. ಪಾಪ ಅವರಿಗೆ ದಿನ 5 ಜನ 6 ಜನ ಮಂತ್ರಿಗಳು ಕರೆಯೋದು, ನಾಳೆ ಒಂದು ಹೇಳಿಕೆ ಕೊಡಿ ಅನ್ನೋದು. ವಕೀಲರುಗಳು ಎಷ್ಟು ಜನ, ನಾನು ಇದು ಯಾವುದೂ ಇಟ್ಕೊಂಡಿಲ್ಲ. ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ, ಮೊನ್ನೆ ನೋಟಿಸೇ ಸರ್ವಾಗಲಿಲ್ಲ, ಹೋಗಿ ಬಂದಲ್ಲ. ಯಾಕೆ ಹೋಗಿ ಬಂದೆ? ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಡಲಿಲ್ಲ? ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲ? ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕ್ಕಾಯ್ತದ? ಯಾವಾಗ ಕೊಡಬೇಕು? ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಲಿ ಹೇಳಿಸ್ಕೊಳ್ಳಲ್ಲ. ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀನಿ. ನಾನು ಮೂಡಾಘಾತ. ಸಿಎಂ ಸಿದ್ದರಾಮಯ್ಯಗೆ ನಾಳೆ ಮಹತ್ವದ ದಿನ. ಸಿದ್ದರಾಮಯ್ಯ ವಿರುದ್ಧ ನಾಳೆಯಿಂದ ಶುರುವಾಗುತ್ತಾ ತನಿಖೆ. ಲೋಕಾಯುಕ್ತ ಅಧಿಕಾರಿಗಳು ನಾಳೆಯಿಂದನೇ ತನಿಖೆಯನ್ನ ಶುರು ಮಾಡ್ತಾರ. ಲೋಕಾಯುಕ್ತ ಪೊಲೀಸರು ಸಿಎಂಗೆ ಕೊಡ್ತಾರಾ ನೋಟಿಸ್? ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ಇದೀಗ ಲೋಕಾಯುಕ್ತ ಪೊಲೀಸರು. ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ವಾಟ್ ನೆಕ್ಸ್ಟ್? ನೋಟಿಸ್ ಅನ್ನ ಕೊಡ್ಬೇಕಾಗತ್ತೆ. ಆ ನೋಟಿಸ್ ಅನ್ನ ನಾಳೆ ಕೊಡ್ತಾರಾ ಲೋಕಾಯುಕ್ತ ಪೊಲೀಸರು? ಇವತ್ತು ರಜೆ, ನಾಳೆ ಸಿಎಂ ಕಾನೂನು ನಡೆ ಬಹಿರಂಗ ಹಿನ್ನೆಲೆ, ಹೀಗಾಗಿ ಎಚ್ಚರಿಕೆಯಿಂದ ಮುಂದಿನ ಹೆಜ್ಜೆ ಇಡೋದಕ್ಕೆ ಇದೀಗ ಚಿಂತನೆಯನ್ನ ನಡೆಸಿದ್ದಾರೆ ಲೋಕಾಯುಕ್ತ ಪೊಲೀಸರು. ಭಾನುವಾರ ರಜೆ ದಿನವಾದ ಕಾರಣ ಲೋಕ ಕಚೇರಿಗೆ ಬೀಗ. ಹೀಗಾಗಿ ಇವತ್ತು ಲೋಕಾಧಿಕಾರಿಗಳು ಕಚೇರಿಗೆ ಬರೋದು ಡೌಟ್. ಈ ನಿಟ್ಟಿನಲ್ಲಿ ನಾಳೆ ನೋಟಿಸ್ ಅನ್ನ ಕೊಡ್ತಾರಾ ವಿಚಾರಣೆಗೆ ಹಾಜರಾಗಿ ಅಂತ, ಅಥವಾ ಸ್ವಲ್ಪ ದಿನ ವೇಟ್ ಮಾಡ್ತಾರಾ? ಯಾಕಂದ್ರೆ ಸಿಎಂ ಈಗ ಬೇರೆ ಬೇರೆ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರ ಲೋಕಾಯುಕ್ತ ಅಧಿಕಾರಿಗಳು. ಅದಾದ ನಂತರ ನೋಟಿಸ್ ಅನ್ನ ಕೊಡ್ತಾರಾ, ಏನು ಅವರ ಮುಂದಿನ ನಡೆ ಏನು ಅನ್ನೋದು ಸಾಕಷ್ಟು ಒಂದು ಇದೀಗ ಕುತೂಹಲ ಮೂಡಿಸಿದೆ. ಹೀಗಾಗಿ ನಾಳೆ ನೋಟಿಸ್ ಕೊಟ್ರೆ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಸಿಎಂ ರಾಜೀನಾಮೆ ಕೊಟ್ಟು ತನಿಖೆಯನ್ನ ಎದುರಿಸಲಿ. ಉಡುಪಿಯಲ್ಲಿ ಸಂಸದ ಯದುವೀರ್ ಹೇಳಿಕೆಯನ್ನ ನೀಡಿದ್ದಾರೆ. ಮೂಡ ವಾಲ್ಮೀಕಿ ಹಗರಣದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಸಿಎಂ ರಾಜೀನಾಮೆ ಕೊಟ್ಟು ವಿಚಾರಣೆಯನ್ನು ಎದುರಿಸಲಿ. ಉಡುಪಿಯಲ್ಲಿ ಸಂಸದ ಯದುವೀರ್ ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಮುಖ್ಯಮಂತ್ರಿಗಳ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಸಿಎಂ ರಾಜೀನಾಮೆ ಕೊಟ್ಟು ತನಿಖೆಯನ್ನ ಎದುರಿಸಲಿ. ಉಡುಪಿಯಲ್ಲಿ ಸಂಸದ ಯದುವೀರ್ ಹೇಳಿಕೆಯನ್ನ ನೀಡಿದ್ದಾರೆ. ಮೂಡ ಹಗರಣ ಏನಿದೆ, ವಾಲ್ಮೀಕಿ ಹಗರಣ ಏನಿದೆ, ಎಲ್ಲರಿಗೂ ಗೊತ್ತಿದೆ. ಭಾಳಷ್ಟು ಚರ್ಚೆ ನಡೆದಿದೆ. ಈಗ ಆಗಲೇ ಪ್ರಾಸಿಕ್ಯೂಷನ್ ಮಾಡೋವಂಥದ್ದು, FIR ರಿಜಿಸ್ಟರ್ ಮಾಡೋದಕ್ಕೆ ಕೂಡ ನ್ಯಾಯಾಲಯದಿಂದನೂ ಕೂಡ ಆದೇಶ ಬಂದಿದೆ. ಇದಕ್ಕಾಗಿ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಕಾರಣಕ್ಕಾಗಿ ಅವರು ಕೂಡ ರಾಜೀನಾಮೆ ಕೊಟ್ಟು ತನಿಖೆಯನ್ನು ನಡೆಸಲಿ. ತನಿಖೆ ಮೂಲಕ ಏನು ವರದಿ ಬರುತ್ತೋ ಅದ ನಂತರ ಅವ್ರು ಮುಂದುವರಿಲಿ. ಮೂಡ ಹಗರಣ ಏನಿದೆ, ವಾಲ್ಮೀಕಿ ಹಗರಣ ಏನಿದೆ, ಎಲ್ಲರಿಗೂ ಗೊತ್ತಿದೆ. ಸಿದ್ದರಾಮಯ್ಯಗೆ ನೈತಿಕತೆ ಇದ್ರೆ ರಾಜೀನಾಮೆಯನ್ನ ಕೊಡಬೇಕು. ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೇಲೆ ನನಗೆ ಬಹಳ ಗೌರವ ಇತ್ತು, ಅಧಿಕಾರಕ್ಕೆ ಅಂಟ್ಕೊಳ್ಳುವುದಿಲ್ಲ ಅಂತ ಗೌರವ ಇತ್ತು. ಈಗ ಸಿದ್ದರಾಮಯ್ಯ ಕುರ್ಚಿಗೆ ಅಂಟ್ಕೊಳ್ಳೋದಲ್ಲ, ಫೆವಿಕಾಲ್ ಹಚ್ಕೊಂಡು ಸಿಎಂ ಕುರ್ಚಿಯಲ್ಲಿ ಕುಳಿತಿದ್ದಾರೆ. ರಾಜ್ಯದ ಮರ್ಯಾದೆ ದೃಷ್ಟಿಯಿಂದ ರಾಜೀನಾಮೆ ಕೊಡಬೇಕು. ನಿರ್ದೋಷಿಯಾದ ಮೇಲೆ ಬಂದು ಸಿಎಂ ಕುರ್ಚಿ ಸ್ವೀಕರಿಸಬೇಕು. ರಾಜೀನಾಮೆ ಕೊಡದೇ ಇದ್ರೆ ಕಾಂಗ್ರೆಸ್ ಪತನಕ್ಕೆ ಕಾರಣ ಆಗುತ್ತೆ. ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ ಹೇಳಿಕೆಯನ್ನ ನೀಡಿದ್ದಾರೆ. ಅಲ್ರಿ, ಯಾವಾಗ ಯಡಿಯೂರಪ್ಪನವ್ರ ಮ್ಯಾಗ ಇದಕ್ಕೆ ಅನುಮತಿ ಕೊಟ್ಟರು ಕಾನೂನು ಕ್ರಮಕ್ಕೆ, ಅವಾಗ ಸಿದ್ದರಾಮಯ್ಯನವರೇ ಹೇಳಿದ್ರಲ್ಲ, ನೈತಿಕತೆ ಹೊತ್ತು
ಅವರು ಶೈಲಿನಾಗ ಹೇಳಿದ್ರು ನೈತಿಕತೆ ಹೊತ್ತು ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು. ಈಗ ಎಲ್ಲಿ ಹೋಗಿದ್ದು ನೈತಿಕತೆ? ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಒಂದು ಕಾಯ್ದೆ, ನಿಮ್ಗೊಂದು ಕಾಯ್ದೆ ಒಂದಿದ. ನಿಜವಾಗಿ ಅವ್ರಿಗೇನಾದರೂ ನೈತಿಕತೆ ಇದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಭಾಳ ಜನರಿಗೆ ಗೌರವ ಇತ್ತು ಮೊದಲ. ಅವ್ರ ಅಧಿಕಾರಿಗೆ ಅಂಟ್ಕೊಳ್ಳೋದಿಲ್ಲ ಅಂಥೇಳಿ. ಆದರೆ ಈಗ ಅಂಟ್ಕೋದಲ್ಲ, ಫೆವಿಕಾಲ್ ಹಚ್ಕೊಂಡ್ಬಿಟ್ಟಿದಂಗೆ ಆಗಿದ್ದೈತಿ. ಹೀಗಾಗಿ ನೈತಿಕತೆ ಪ್ರಶ್ನೆ ಅಲ್ಲ, ರಾಜ್ಯದ ಜನರದ ಮರ್ಯಾದೆ ದೃಷ್ಟಿಯಿಂದ ರಾಜೀನಾಮೆ ಕೊಡಬೇಕು. ಆಮೇಲೆ ಈ ಕೋಳಿವಾಡ ಹೇಳಿದಾರಲ್ಲ, ಅವ್ರು ರಾಜೀನಾಮೆ ಕೊಡಬೇಕು. ಭಾಳ ಎಷ್ಟು ಪ್ರಾಮಾಣಿಕವಾಗಿ ಹೇಳಿದ್ದಾರೆ, ಎಲ್ಲ ಏನು ಹೇಳಬೇಕು ಎಲ್ಲ ಹೇಳಿದ್ದಾರೆ ಅವರು ಕೋಳಿವಾಡವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.